ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಆರಂಭವಾಗಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗಣತಿ ನಮೂನೆ ಭರ್ತಿ ಮಾಡಿದರು. ಕುಟುಂಬದ ಮತದಾರರ ಮಾಹಿತಿಯನ್ನು ಅಧಿಕಾರಿಗಳಿಗೆ ನೀಡುವ ಮೂಲಕ ಎಸ್ಐಆರ್ಗೆ ಮುಖ್ಯಮಂತ್ರಿ ಅಧಿಕೃತ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್, ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಇಂದಿನಿಂದ ಆರಂಭವಾಗಿದ್ದು, ಮತದಾರರು ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕು. ಆದ್ದರಿಂದ ಎಲ್ಲರೂ ತಮ್ಮ ಕುಟುಂಬದಲ್ಲಿನ ಮತದಾರರ ನಿಖರ ಮಾಹಿತಿಯನ್ನು ಅಧಿಕಾರಿಗಳಿಗೆ ಒದಗಿಸಬೇಕು ಎಂದರು. ಮನೆ ಬಾಗಿಲಿಗೆ ಬರುವ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒಗಳು ಕೇಳುವ ಮಾಹಿತಿಯನ್ನು ಒದಗಿಸಬೇಕು. ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ನೀಡಿ ಗಣತಿ ನಮೂನೆಗೆ ಸಹಿ ಮಾಡುವ ಮೂಲಕ ಸಂಪೂರ್ಣ ಸಹಕಾರ ನೀಡಬೇಕು ಎಂದು ತಿಳಿಸಿದರು. ಮೃತಪಟ್ಟವರು ಹಾಗೂ ಹಲವು ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರಿರುವವರ ಹೆಸರುಗಳನ್ನು ತೆಗೆದುಹಾಕಲು ಕೇಂದ್ರ ಚುನಾವಣಾ ಆಯೋಗ ಮತದಾರರ ತೀವ್ರ ಪರಿಷ್ಕರಣೆಯನ್ನು ಕೈಗೊಂಡಿದ್ದು, ಇದು ಬರುವ ಜುಲೈ 29ರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ. ಯಾರು ಒಬ್ಬರು ಅದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಅದಕ್ಕೆ ಸಿಗ್ನೇಚರ್ ಮಾಡೋದು ಕೂಡ ಅದು ಸ್ವೀಕಾರ ಮಾಡ್ಕೊಳ್ತಾರೆ. ಸೊ ಒಬ್ಬರು ಯಾರು ಅದಕ್ಕೆ ಜವಾಬ್ದಾರಿ ಇರೋರು, ಮಾಹಿತಿ ಕರೆಕ್ಟಾಗಿರೋರು ಸಿಗ್ನೇಚರ್ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಗೆ ಏನಾದ್ರು ಫೋಟೋ ಚೇಂಜ್ ಬೇಕು ಅಂದರೆ ಆ ಫಾರಮ್ನಲ್ಲಿ ಹೊಸ ಫೋಟೋಗಳನ್ನು ಕೊಡ್ಬೋದು. BLAಗಳು ಕೂಡ ಆ ಫಾರಮ್ನ ವಾಪಸ್ ಏನು ಈಗ ಹಂಚ್ತಾರೆ, 7 ದಿನದಲ್ಲಿ ಎಲ್ಲರಿಗೂ ಫಾರಮ್ ಕೊಡ್ತಾರೆ. ವಾಪಸ್ ನೀವು ಅದನ್ನು 29ನೇ ತಾರೀಕು ಒಳಗಡೆ ಎಲ್ಲ ಫಾರಮ್ನ ವಾಪಸ್ಸು ಕೊಡಬೇಕಾಗ್ತದೆ. ಸೊ ಈ ಒಂದು ಹೊಸ ವಿಚಾರವನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಎಲ್ಲರೂ ಕೂಡ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಈ ಪ್ರಯತ್ನನ ಮಾಡಬೇಕು.